ಅದೇ ಅವ್ರ ಹೆಂಡ್ತಿನೋ ಅಥವಾ ಅವ್ರ ಮಕ್ಕಳೋ ಈ ಥರ ನಾವು ಬೇರೆ ಇಂಡಸ್ಟ್ರಿಗೆ ಹೋಗಿ ಯಾರೋ ಫಸ್ಟ್ ಟೈಮೇ ಅವ್ರಿಗೆ ಎಷ್ಟು ತಗೋತಿ ಅಂತ ಡೈಲಾಗ್ ಹಾಕಿದ್ರೆ ಅವ್ರು ಸುಮ್ಮನಿರ್ತಿದ್ರಾ ಇಲ್ವಾ? ಈ ಥರನ ನೀವುಗಳು ಪೋರ್ಟ್ರೇ ಮಾಡೋದು ಬಾಲಿವುಡ್ಡಿಂದ ಕರ್ಕೊಂಡ್ಬಂದು ಕನ್ನಡನ ಎಲ್ಲರೂ ನೆಕ್ಸ್ಟ್ ಚೀಚಾ ಅಂತ ಉಗಿತಾರೆ. ಫಸ್ಟ್ ಆಫ್ ಆಲು ಸರ್ಸೆದು ಇಷ್ಟು ದೊಡ್ಡ ಕಾಂಟ್ರವರ್ಸಿ ಆಯಿತು ಆಯ್ತಾ. ನೋರಾ ಫತೇಹಿ ಅವರು ಬಂದು ಇಲ್ಲಿ ಮುಖ ಮಸಿ ಮಾಡಿಸ್ಕೊಂಡು ಹೋದ್ರು. ಈಗ ನೆಕ್ಸ್ಟ್ ಕಿಯಾರನ್ ಕರ್ಕೊಂಡ್ಬಂದಿದ್ದೀರಾ ನೀವು ಅವ್ರ ಮುಖ ಮಸಿ ಮಾಡೋಕ್ಕೆ. ಮುಖ ಎಲ್ಲ ಮಸಿನೇ ಅವ್ರದ್ದು. ಒಂದು ನೆಟ್ಟಿಗೆ ಬ್ಯೂಟಿಫುಲ್ ಕ್ಲೋಸಪ್ ಇಲ್ಲ ಎಮ್ಮಂದು ಇಡೀ ಒಂದು ಟ್ರೈಲರಲ್ಲಿ. ಏನು ಮೇಲ್ ಈಗೋನ ಗ್ಲೋರಿಫೈ ಮಾಡ್ತಾ ಇದ್ದೀರಾ ನೀವು? ಏನಂತ ಅನ್ಕೊಂಡಿದ್ದೀರಾ? ಏನಂತ ಅನ್ಕೊಂಡಿದ್ದೀರಾ ನೀವುಗಳು? ಮರ್ಯಾದೆ ಇದೆಯಾ ಕನ್ನಡ ಇಂಡಸ್ಟ್ರಿಗೆ ಅಥವಾ ಮರ್ಯಾದೆ ಇಲ್ವಾ? ನಮ್ಮತನ ಏನು, ಹಾಲಿವುಡ್ ಏನು, ಬಾಲಿವುಡ್ ಏನು, ಟಾಲಿವುಡ್ ಏನು, ಕಾಲಿವುಡ್ ಏನು ಗೊತ್ತಿರಬೇಕು. ನಾನು ಡೈರೆಕ್ಟರ್ ಬಗ್ಗೆ ಮಾತಾಡ್ತಾ ಇಲ್ಲ, ಅವ್ರದ್ದು ಫಸ್ಟ್ ಟೈಮು ಆಯಿತಾ. ಅವರು ಯಾರು ಅವರ ಹೆಸರು ನನಗೆ ಬಾಯಿಗೆ ಬರ್ತಾ ಇಲ್ಲ, ಬಟ್ ನಮ್ಮ ಮಲಯಾಳಿ ಅವರು ಡೈರೆಕ್ಟ್ರು ಆಯಿತಾ. ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಯಾಕಂದರೆ ಫಸ್ಟ್ ಆಫ್ ಆಲು ಅವರು ನಮ್ಮವರಲ್ಲ, ನಮ್ಮತನ ಅವ್ರಿಗೆ ಗೊತ್ತಿಲ್ಲ. ಪಾಪ ಶಿ ಈಸ್ ಅ ಡೈರೆಕ್ಟರ್, ಶಿ ಹ್ಯಾಸ್ ಅ ವಿಷನ್, ಶಿ ಹ್ಯಾಸ್ ಸಮಥಿಂಗ್ ಎಲ್ಸ್, ಮೇ ಬಿ ಶಿ ಹ್ಯಾಸ್ ಅ ಡಾರ್ಕ್ ಕಾನ್ಸೆಪ್ಟ್ ಇನ್ ವಿಷನ್. ಯಶ್ ನಮ್ಮವರೇ ತಾನೇ, ಅವರಿಗೆಲ್ಲ ಹೋಗಿತ್ತು ಬುದ್ಧಿ? ಇದು ಕೇಳಿದಾಗ ಏನಂತಾರೆ, ಸ್ಕ್ರಿಪ್ಟ್ ಕೇಳಿದಾಗ ಇಲ್ಲಿ ಯಾರ್ಯಾರು ಬೊಗಳ್ತಾ ಇದ್ದೀರಾ ಅಲ್ಲ ನಿಮ್ಮ ಕಮೆಂಟ್ಸಲ್ಲಿ, ನಿಮ್ಮೆಲ್ಲರೂ ಎಂಥವ್ರು ಅಂತ ನಮಗೆ ಗೊತ್ತು. ಸೊ ಯಾರ್ಯಾರು ಅಲ್ಲಿ ಎಂಜಲ್ ನೆಕ್ಕೊಂಡು ಬಂದು ಇಲ್ಲಿ ನಮ್ಮ ಮೇಲೆ ಹಾಕ್ತಾ ಇದ್ದೀರಲ್ಲ ಕಮೆಂಟ್ಸು, ನೀವೆಲ್ಲ ಎಂಥವ್ರು ಅಂತ ಆಡಿಯನ್ಸಿಗೆ ಗೊತ್ತಿರುತ್ತೆ. ಸೊ ಏನಾದರೂ ಬೊಗಳ್ಕೊಳ್ಳಿ, ತೊಂದರೆ ಇಲ್ಲ. ನಾನು ಹೇಳಕ್ಕೆ ಬಂದಿರೋದು ಇವತ್ತು ಏನು ನನ್ನ ಅಭಿಪ್ರಾಯ ಅಂತ, ಅರ್ಥ ಆಯ್ತಾ? ಆ್ಯಸ್ ಅನ್ ಆಡಿಯನ್ಸ್, ಆ್ಯಸ್ ಅನ್ ಆ್ಯಕ್ಟರ್ ಆಫ್ ದ ಇಂಡಸ್ಟ್ರಿ, ಇಲ್ಲೇ ಹುಟ್ಟು ಇಲ್ಲೇ ಬೆಳೆದಿರೋರು ನಾವು, ಇಂಡಸ್ಟ್ರಿಲೇ ಹುಟ್ಟಿದವರು, ಅರ್ಥ ಆಯ್ತಾ? ನಮ್ಮ ತಂದೆ ಸಿನಿಮಾ ಮಾಡಿರೋಷ್ಟು, ನ್ಯಾಷನಲ್ ಅವಾರ್ಡ್ ತೊಗೊಂಡಿರೋಷ್ಟು ನಾವೇನು ಹೇಳ್ಬೇಕಾಗೂ ಇಲ್ಲ. ಯಶ್ ಹುಟ್ಟಕ್ಕೆ ಮುಂಚೆನೇ ನಮ್ಮ ತಂದೆ ಅಂತ ಮಾಡಿಬಿಟ್ಟಿದ್ರು. ಯಶ್ ಹುಟ್ಟಕ್ಕೆ ಮುಂಚೆನೇ ಬಂಧನ ಬಂದಿತ್ತು ಅಂತ ಒಂದು ನಾವೇನು ಮಾಡದೇ ಇದ್ರೂ ಅಲ್ವಾ, ಅದರದ್ದೆಲ್ಲ ಸೌಂಡು ಇವತ್ತವರೆಗೂ ಹಂಗೆ ಗೂಂಜುತ್ತಾ ಇದೆ ಕನ್ನಡ ಇಂಡಸ್ಟ್ರಿಲಿ. ನಾವೇನು ಮಾಡಬೇಕಾಗೂ ಇಲ್ಲ, ನಮ್ಮ ರಕ್ತದಲ್ಲೇ ಸಿನಿಮಾ ಇದೆ. ನೀವ್ಯಾರು ಅಂತ ನಮಗೆ ಬಂದು ಕೇಳ್ತೀರಾ? ನಾವು ಹುಟ್ಟಿದಾಗಲೇ ಇಂಡಸ್ಟ್ರಿಲಿ ಹುಟ್ಟಿರೋರು. ನಿಮ್ಮ ಯಶು ಚಾನ್ಸ್ ಕೇಳ್ಕೊಂಡು ಓಡಾಡ್ತಾಗ್ಲಿದ್ದಾಗ್ಲಿಂದಾನು ನನಗೆ ಗೊತ್ತು. ಸದಾಶಿವನಗರ್ ಪಾರ್ಕಿಗೆ ಬರ್ತಿದ್ರು, ನಮ್ಮ ಜೊತೆ ಹ್ಯಾಂಗ್ ಔಟ್ ಮಾಡ್ತಿದ್ರು, ಕರೆದು ಕೇಳಿ ಅವ್ರನ್ನ, ಅರ್ಥ ಆಯ್ತಾ? ಅವ್ರು ಬೆಳೆದಿರೋದಕ್ಕೆ, ಅವರು ಆ್ಯಸ್ ಅನ್ ಆ್ಯಕ್ಟರ್ ಆಗಿರೋದಕ್ಕೆ ನಾನು ಅಪ್ರಿಷಿಯೇಟೇ ಮಾಡ್ತೀನಿ. ನಾನೇನೋ ಅವ್ರಿಗೆ ದ್ವೇಷಿಸ್ತಾ ಇಲ್ಲ, ಅಥವಾ ಐ ಆಮ್ ನಾಟ್ ಇಸ್ ಎನಿಮಿ, ಅರ್ಥ ಆಯ್ತಾ? KGF ಮಾಡಿದಾಗ KGF 1 ನನಗೆ ಭಾಳ ಇಷ್ಟ ಆಯಿತು, ಅವ್ರದ್ದು ಆ್ಯಕ್ಟಿಂಗ್ ಆಗಿರ್ಬೋದು, ಅವ್ರದ್ದು ಸ್ಟೈಲ್ ಆಗಿರ್ಬೋದು. ಬಟ್ ಈ ಸಿನಿಮಾ ನನಗೆ ಆ್ಯಸ್ ಅನ್ ಆಡಿಯನ್ಸ್ ಆಗಲಿ, ಆ್ಯಸ್ ಅ ವುಮನ್ ಆಗಲಿ, ಆ್ಯಸ್ ಅನ್ ಆ್ಯಕ್ಟರ್ ಆಗಲಿ, ಮೂರಾಗಲಿ ನನಗೆ ಇಷ್ಟ ಆಗಿಲ್ಲ.